ಗೇರ್ ಹಾಕ್ತಿರ್ಬೇಕಾದ್ರೆ ಕಾರ್ ಗೇರ್ ಎಲ್ಲ ಕೈಗೆ ಬಂದ್ಬಿಟ್ಟಿತ್ತು. ಎಷ್ಟು ಸಲ ಬಂದಿತ್ತು ಅಂತ 8:30 ಆದ್ಮೇಲೆ ಗೊತ್ತಾಯ್ತು ಇವ್ರು ಕೀ ಹಾಕ್ತಾ ಇರೋದು ನನ್ನ ಕೀ, ಕಾರ್ ಕೀ ಅಲ್ಲ ಅಂತ. ಆಸ್ ಎ ಹೀರೋ ಅಂತ ಬಂದಾಗ ಗೌರವ್ ಶೆಟ್ಟಿ ಅವರ ತಲೆಯಲ್ಲಿ ಏನು ಹೊಳೀತು ಅಂತ. ನಾನು, ಶ್ವೇತಾ ಮತ್ತೆ ಗಿಲ್ಲಿ ಅವರು 3 ಜನದ್ದು ಟ್ರಾವೆಲಿಂಗ್ ಅಂದ್ರೆ ಇಡೀ ಸಿನಿಮಾ ನಾವು ಜರ್ನಿ ಮಾಡ್ತಾ ಇರ್ತೀವಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಥಂಡರ್ ತರ ಎಂಟ್ರಿ ಕೊಟ್ಟು ಅಂಡರ್ ವರ್ಲ್ಡ್ ಅಲ್ಲಿ ಒಂದು ವಂಡರ್ ನ ಕ್ರಿಯೇಟ್ ಮಾಡಿರೋ ಬಾಯ್. ಹೋಗ್ತಾ ಇರ್ತೀವಿ, ಬಿಸಿಲಿರೋ ಸಡನ್ ಆಗಿ ಮಳೆ ಬಂದ್ಬಿಡೋದು, ಛತ್ರಿ ಇಲ್ಲೇ ಇಟ್ಕೊಂಡಿರೋ ಲ್ಯಾಂಬರ್ಗಿನಿ ಕಾರು ಅಂತ ಇದ್ದೆ ಓಡೋರು. ಪಾಪ ಅವ್ರಿಗೇನು ಗೊತ್ತ ಇದು ಒಂಟೆ ಸಿವಿಕ್ ಆಲ್ಟ್ರೇಷನ್ ಮಾಡಿಸಿರೋದು ಅಂತ. ಲವರ್ ಸರ್. ಹೌದಾ? ನಾವಿಬ್ರು ಲವರ್ಸ್ ಅಲ್ಲ ಸರ್, ಹೌದು. ನಿಮ್ಗೊಂದು ಮನೋರಂಜನೆಯಾಗಿ ಇಡೀ ಸಿನಿಮಾ ಟ್ರಾವೆಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೀನ್ ಓಪನ್ ಮಾಡಿದ್ರೆ ಅತಿರೇಕ ಇಲ್ಲ ಇದರಲ್ಲಿ, ಆಕ್ಟಿಂಗ್ ಅಲ್ಲಿ ನ್ಯಾಚುರಲ್, ನೈಜ ಕಾಮಿಡಿ. ಇವನ್ ಪಾನಿಲಿರೋ ಟೇಸ್ಟು ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ. ಭವ್ಯ ಅವ್ರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ತಾರೆ. ಎಲ್ಲ ಕೇಳಿದ್ಯಾ? ಯಾರು ಅಂತ ಗೊತ್ತಾಗಲಿಲ್ಲ. ಹಾಡು ಮುಟ್ಟದ ಸೊಪ್ಪಿಲ್ಲ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ಗೌರವ್ ಶೆಟ್ಟಿ ಮಾಡದೇ ಇರುವಂತಹ ಪಾತ್ರಗಳಿಲ್ಲ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಈಗಾಗಲೇ ಸಾಬೀತಾಗಿದೆ. ಸದ್ಯ ಸೂಪರ್ ಹಿಟ್ ಸಿನಿಮಾದಲ್ಲಿ ನಾಯಕ ನಟನಾಗಿ ಗಿಲ್ಲಿ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾ ಒಂದು ಭರ್ಜರಿ ಆಗಿರುವಂತಹ ಕಾಮಿಡಿ ಕಚಗುಳಿಯ ಮೂಲಕ ಇದೇ 27ನೇ ತಾರೀಕು ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಜನರಿಗೂ ಕೂಡ ಒಂದು ನಗೆಗಡಲಲ್ಲಿ ತಿಳಿಸೋದಕ್ಕೆ ಬರ್ತಾ ಇದ್ದಾರೆ. ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲ್ ಈ ಒಂದು ಸಿನಿಮಾದ ಬಗ್ಗೆ, ನಾಯಕ ನಟನಾಗಿ ನಟಿಸಿರುವಂತಹ ಆ ಒಂದು ಅನುಭವದ ಬಗ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ, ಒಂದಷ್ಟು ವಿಚಾರಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಳಂಗೆ ಇಲ್ಲ, ವಾರಕ್ಕೊಂದ್ಸಲಿ ಸಿಗ್ತಾನೆ ಇರ್ತೀವಿ. ಯೂಶುವಲಿ ಏನಂತಂದರೆ ಸಿಕ್ತಾಗೆಲ್ಲನೂ ಏನಾದರೂ ಒಂದು ಕೇಳಬೇಕು ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಕೇಳಿದ್ರೆ ಇಲ್ಲಿ ಏನು ಕೇಳಬೇಕು ಅಂತ ಕೇಳಿಸುತ್ತೆ. ಇಲ್ಲ, ಎಲ್ಲ ಆಲ್ಮೋಸ್ಟ್ ಕೇಳ್ಬಿಟ್ಟಿದ್ದೀರಾ. ಇನ್ನು 4ನೇ ಸಲಿನೋ 5ನೇ ಸಲಿನೋ ಸಿಕ್ಕಿರೋದು. ನಾನು ಅಷ್ಟು ಸಲ ಕೇಳಿದ್ರು ನೀವು ನಿಜಾನೇ ಹೇಳಿಲ್ಲ. ಎಲ್ಲ ಸಲಿನೂ ನಿಜಾನೇ ಹೇಳಿದ್ದೀನಿ ಸರ್. ನೋಡಿ, ನೀವು ನಿಜ ಹೇಳಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಏನು ಅಂದ್ರಲ್ಲ, ನಾನು ಅದೇ ಹೇಳಿದೆ. ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ, ಗೌರವ್ ಶೆಟ್ಟಿ ಮಾಡದೇ ಇರುವಂತಹ ಪಾತ್ರಗಳಿಲ್ಲ ಅಂತ. ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಅಂದರೆ ಮಾಡಬೇಕು ಅಂದ್ಕೊಂಡ್ರೆ ತುಂಬ ಇದೆ, ಮಾಡಿರೋದ್ರಲ್ಲಿ ಜನ ಇಷ್ಟಪಡ್ತಾ ಇದ್ದಾರೆ ಅಷ್ಟೇ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರೆ ಅದರಲ್ಲೂ ಕೂಡ ಇಷ್ಟು ದಿನ ಒಂದು ಕಮಿಡಿಯನ್ ಆಗಿರ್ಬೋದು ಅಥವಾ ಬೇರೆ ಕ್ಯಾರೆಕ್ಟರೈಸೇಷನ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಪೋಷಕ ಪಾತ್ರಗಳಲ್ಲಾಗಿರ್ಬೋದು ಎಲ್ಲ ನಟನೆ ಮಾಡ್ತಾ ಇದ್ದಾರೆ. ಆ್ಯಸ್ ಎ ಹೀರೋ ಅಂತ ಬಂದಾಗ ಗೌರವ್ ಶೆಟ್ಟಿ ಅವರ ತಲೆಯಲ್ಲಿ ಏನು ಹೊಳೀತು ಅಂತ. ಸರ್, ಇದರಲ್ಲಿ ಹೀರೋಯಿನ್ನು ಆ ಥರ ಲೆಕ್ಕನೇ ಬರಲ್ಲ. ಸೂಪರ್ ಹಿಟ್ ಸಿನಿಮಾದಲ್ಲಿ ಲೀಡು ಅಂದರೆ ಎಲ್ಲ 3 ಜನನೂ ಇಡೀ ಸಿನಿಮಾ ಟ್ರಾವೆಲಿಂಗ್ ಆಗ್ತಾ ಹೋಗುತ್ತೆ. ನಾನು, ಶ್ವೇತಾ ಮತ್ತು ಗಿಲ್ಲಿ ಅವರು 3 ಜನದ್ದು ಟ್ರಾವೆಲಿಂಗ್ ಅಂದರೆ ಇಡೀ ಸಿನಿಮಾ ನಾವು ಜರ್ನಿ ಮಾಡ್ತಾ ಇರ್ತೀವಿ. ಮಧ್ಯ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು ಬಂದು ಮಜಾ ಕೊಟ್ಬಿಟ್ಟು ಹೋಗ್ತಾ ಇರ್ತವೆ. ಟೆನ್ನಿಸ್ ಕೃಷ್ಣ ಸರ್ ಆಗಿರ್ಬೋದು, ಸಾಧು ಸರ್ರು, ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ. ಅಂದರೆ ಇದರಲ್ಲಿ ಹೀರೋಯಿಸಮ್ಮು ಈ ಥರ ಯಾವುದೂ ಇಲ್ಲ ಸಿನಿಮಾದಲ್ಲಿ. ಸೊ ನಿಮಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಂಗಾಗಿ ಇದೊಂದು ಅಂದರೆ ನಮ್ಮ ಜಾನರ್ ಸಿನಿಮಾ ಇದು. ಪಕ್ಕಾ ಕಾಮಿಡಿ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಕಾಮನ್ ಆಗಿ ನಿಮ್ಮ ಟೀಮ್ ಜೊತೆ ಇದ್ರೇ ನೀವು ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತಾರೆ, ಅಷ್ಟೊಂದು ಇದಿರುತ್ತೆ. ಅದ್ರ ಜೊತೆಗೆ ಗಿಲ್ಲಿ ಅವರು ಇದ್ದಾರೆ ಅಂದ ತಕ್ಷಣ ಇನ್ನೂ 1 to ಡಬಲ್ ಆಗಿರುತ್ತೆ. ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಅನುಭವ ಹೇಗಿತ್ತು ಅಂತ. ಅಂದರೆ ಆ್ಯಕ್ಚುಲಿ ಗಿಲ್ಲಿ ಅವ್ರದ್ದು ಸ್ಪಾಂಟೇನಿಟಿ ನಾವು ಮಾತಾಡೋಂಗೆ ಇಲ್ಲ. ಅವ್ರ ಬಗ್ಗೆ ಅದ್ಭುತ ಸ್ಪಾಂಟೇನಿಟಿ. ಅದರಲ್ಲೂ ಸ್ಕ್ರೀನ್ ಪ್ರೆಸೆನ್ಸ್ ಅಥವಾ ಸ್ಕ್ರೀನಲ್ಲಿ ಆ್ಯಕ್ಟ್ ಬೇಕಾದರೆ ಅವರು ಆ ಸ್ಪಾಂಟೇನಿಟಿ ಇದೆಯಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಅವ್ರ ಸ್ಪಾಂಟೇನಿಟಿ ತಕ್ಕಂಗೆ ನಾವು ಆ್ಯಕ್ಟ್ ಮಾಡೋದಿದೆಯಲ್ಲ, ಅದು ನಮಗೊಂಥರ ಚಾಲೆಂಜಿಂಗ್ ಆಗಿರುತ್ತೆ. ಅದು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಒಂದು ಜುಗಲ್ ಬಂದಿತ್ತರ, ನಿಮ್ದಾದ್ಮೇಲೆ ನಮ್ದಾದ್ಮೇಲೆ ನಿಮ್ಮದು ಅನ್ನೋ ಥರ. ವಿಜಯ್ ಸರ್ಗೆ ಅವರು ಬರೆದಿರೋದಕ್ಕೂ ಗಿಲ್ಲಿ ಅವರು ಆ್ಯಕ್ಟ್ ಮಾಡಿರೋದಕ್ಕೂ ಜೊತೆಲಿ ನಾವು ಕಾಂಬಿನೇಷನ್ ವರ್ಕ್ ಆಗಿರೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಕ್ಚುಲಿ ಈ ಸಿನಿಮಾ ಬಂದಮೇಲೆ ತುಂಬ ಜನಕ್ಕೆ ಅನಿಸ್ತೆ, ಇವ್ರದ್ದು ಕಾಂಬಿನೇಷನಲ್ಲಿ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ, ಇವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಅನ್ನೋದೊಂದು ಇದೆ ಈ ಸಿನಿಮಾದಲ್ಲಿ. ಮೊನ್ನೆ ಅಷ್ಟೇ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರಿ ನೀವು ಮತ್ತು ಗಿಲ್ಲಿ ಅವರು ಸ್ಟೇಜ್ ಮೇಲೆ.
ಏನೋ ಗೇರ್ ಹಾಕ್ತಿರ್ಬೇಕಾದ್ರೆ ಕಾರ್ ಗೇರೆಲ್ಲ ಕೈಗೆ ಬಂದುಬಿಟ್ಟೈತೆ ಅಂತ ಎಷ್ಟು ಸಲ ಬಂದಿತ್ತು ಅಂತ? ಸರ್ ಏನು ಗೊತ್ತಾ, ಪಾಪ ಈ ದೇವ್ರ ಮನೆ ಬೆಟ್ಟ ಇದೆಯಲ್ಲ, ಅಲ್ಲಿ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಶೂಟ್ ಮಾಡಬೇಕು ಅಂತ ಎಲ್ಲ ಹೊರಟಿದ್ದೀವಿ. 4:15ಗೆ ಎದ್ದು ಎಲ್ಲರೂ ರೆಡಿ ಆಗ್ಬಿಟ್ಟು ಹೊರಟಿದ್ದೀವಿ. 5:30-6 ಗಂಟೆಗೆ ರೀಚ್ ಆಗೋಣ ಅಂತ. ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವಿಜಯ್ ಅಂತ ಒಬ್ಬರು ಇದ್ದಾರೆ. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ನನ್ನ ಕಾರು ಹೋಮ್ ಸ್ಟೇಯಲ್ಲೇ ಇತ್ತು. ನನ್ನ ಕಾರ್ಕಿನೂ ಅವ್ರ ಕೈಲೇ ಕೊಟ್ಟಿದ್ದೀನಿ. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ನೀರನ್ನೋ ಏನೋ ತೊಗೊಳಕ್ಕೆ ಕಾರ್ ನಿಲ್ಲಿಸಿದ್ದಾರೆ. ನಿಲ್ಲಿಸ್ಬಿಟ್ಟು ಹೋಗಿ ನೀರು ತಗೊಂಡು ವಾಪಸ್ ಬರ್ಬೇಕಾದ್ರೆ ಒಂದೇ ಜಾಬಲ್ಲಿ 2 ಕೀ ಇಟ್ಕೊಂಬಿಟ್ಟವ್ರೆ. ಅವರು ಆ ಕಾರ್ ಕೀ ತೆಗಿಯೋದು ಬದಲು ನನ್ನ ಕಾರ್ ಕೀ ತೆಗೆದುಬಿಟ್ಟು ಹಾಕಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆಗಿಲ್ಲ. ಮೆಕ್ಯಾನಿಕ್ ಕರೆಕ್ಟ್ ಟ್ರೈ ಮಾಡಿದ್ದೀವಿ, ಆಗಿಲ್ಲ. ಪೆಟ್ರೋಲ್ ಟ್ಯಾಂಕ್ ತೆಗೆದುಬಿಟ್ಟು ಅವ್ರು ಬಂದು ಏನೇನೋ ಟ್ರೈ ಮಾಡ್ತಾರೋ ಆಗ್ತಾಯಿಲ್ಲ. 8:15 ಆದಮೇಲೆ ಗೊತ್ತಾಯಿತು ಇವ್ರು ಕೀ ಹಾಕ್ತಾ ಇರೋದು ನನ್ನ ಕಾರ್ ಕೀ ಅಲ್ಲ ಅಂತ. ಕೊನೆಗೆ 10 ಗಂಟೆಗೆ ರೀಚ್ ಆದ್ವಿ ದೇವ್ರ ಮನೆ ಬೆಟ್ಟ. ಬಟ್ ಸನ್ನಿತ್ತು, ಆದ್ರೂ ಹೆಂಗೋ ಡ್ರೋನ್ ಶಾಟ್ಗಳೆಲ್ಲ ತಕ್ಕೊಂಡು ಬಂದ್ವಿ. ಈ ಥರ ಒಂದು ಇನ್ಸಿಡೆಂಟ್ ಕಾರಲ್ಲಿ. ಬಟ್ ಇನ್ನೊಂದೇನೆಂದರೆ ಸರ್, ಅದು ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಕಾರವಾರ ಆ ಕಡೆ ಸೈಡ್ ಶೂಟ್ ಮಾಡ್ತಾಯಿದ್ದೀವಿ, ದಾಂಡೇಲಿ ಈ ಕಡೆ ಸೈಡೆಲ್ಲ ಹಿಂಗೆ ಹೋಗ್ತಾ ಇರ್ತೀವಿ. ಬಿಸಿಲಿರೋ ಸಡನ್ನಾಗಿ ಮಳೆ ಬಂದ್ಬಿಡೋದು. ಛತ್ರಿ ಇಲ್ಲೇ ಇಟ್ಕೊಂಡಿರೋವು, ನಾನೊಂದು, ಗಿಲ್ಲಿಯವರೊಂದು, ಶ್ವೇತಾ ಅವರೊಂದು. ಮಳೆ ಬತ್ತಿದಂಗೆ ಛತ್ರಿ ಹಿಂಗೆ ಇಟ್ಕೊಂಡ್ಬಿಡೋದು. ಒಂದೊಂದು ಸಲ ಏನಾಗ್ಬಿಡೋದಂದರೆ, ಮಳೆ ನೀರು ನೈಟು ಕಾರ್ ನಿಲ್ಲಿಸಿ ಬೆಳಿಗ್ಗೆ ಎದ್ದೇಳೋಷ್ಟರಲ್ಲಿ ಕಾರ್ ತುಂಬ ನೀರು ತುಂಬ್ಕೊಂಬಿಟ್ಟಿರೋದು. ಒಂದೊಂದ್ಸಲಿ ಕಾರ್ ಡೋರೇ ಜಾಮ್ ಆಗ್ಬಿಟ್ಟಿರೋದು. ಮಳೆ ಬತ್ತೈತೆ, ಇಳಿದು ಹೋಗೋಕೆ ಆಯ್ತಾಯಿಲ್ಲ, ಜಂಪ್ ಮಾಡಿಬಿಟ್ಟು ಆಚೆ ಹೋಗಬೇಕು. ಪಾಪ ಅಯ್ಯೋ, ನೀವು ಯೋಚನೆ ಮಾಡಿ, ನಮ್ದಿರಲಿ ಪಾಪ ನಮ್ಮ ಮ್ಯಾನೇಜರ್ ಹನುಮಂತು ಸರು, ಆಮೇಲೆ ನಮ್ಮ ಇನ್ನೊಬ್ಬರು ಮುಕುಂದಣ್ಣ ಅಂತಿದ್ದಾರೆ, ಅವರು ನೈಟು ಆ ಕಾರಲ್ಲಿ ಕಾರವಾರದಿಂದ ಬಂದಿದ್ದಾರೆ ವಾಪಸ್ಸು. ಅವರು ಕಾರ್ ಓಡಿಸ್ಬೇಕಾರೆಲ್ಲ ಇದು ಬರುತ್ತಲ್ಲ ರೈನ್ ಕೋಟು, ಅದನ್ನ ಹಾಕೊಂಡೆ ಕೂತ್ಕೊಂಡು ಕಾರ್ ಓಡಿಸ್ಕೊಂಬಂದಿರೋದು. ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಕಾರ್ದು ಒಳ್ಳೆ ಮಜಾ ಇತ್ತು ಸರ್. ಅದೇ ಗಿಲ್ಲಿಯವ್ರು ಹೇಳ್ದಂಗೆ ಕಂಪ್ಲೀಟ್ ಇಡೀ ಸಿನಿಮಾ ಓಡಿಸಿದ್ದೀನಿ ಸರ್. ಸಡನ್ನಾಗಿ ಏನಂದರೆ ರಿವರ್ಸ್ ಬನ್ನಿ ಅನ್ನೋರು ಅಲ್ಲಿ ಫೋನಲ್ಲಿ ಕಮೆಂಡಿಂಗ್ ಮಾಡ್ತಾರೆ. ಹಿಂದೆ ಬನ್ನಿ ಅನ್ನೋರು. ಮುಂದೆ ಹೋಗಿ ರಿವರ್ಸ್ ತಗೊಳ್ಳಿ, ಯೂಟರ್ನ್ ತಗೊಳ್ಳಿ. ಘಾಟ್ ಸೆಕ್ಷನಲ್ಲಿ ವೆಹಿಕಲ್ ಬರ್ತಾ ಇರ್ತದೆ. ಕಾರವಾರಲ್ಲಿ ಮೇಯ್ನ್ ರೋಡು, ಡಬಲ್ ರೋಡು, ಹೈವೇ, ನ್ಯಾಷನಲ್ ಹೈವೇ ಅದು. ಬನ್ನಿ ಸೆಂಟ್ರಲ್ ಬನ್ನಿ ಅಂತಾರೆ ಡ್ರೋನ್ ಶಾಟ್ ತಗೊಳಕ್ಕೆ. ಅಯ್ಯೋ, ಕಾರು ನಾವು ಹೇಳ್ದಂಗೆ ಅದು ಕೇಳ್ತಾ ಇರಲ್ಲ. ಇವ್ರು ಸರ್ರು ಕಮೆಂಟ್ ಮಾಡ್ದಂಗೆ ನಾವು ಕೇಳೋಕ್ಕಾಗ್ತಾ ಇರಲ್ಲ, ಏಕೆಂದರೆ ಕಾರ್ ಆ ಥರ ಸಪೋರ್ಟ್ ಮಾಡ್ತಾ ಇರಲ್ಲ. ನೆಕ್ಸ್ಟ್ ಲೆವೆಲ್ ಹಿಂಗೆ ಓಡಿಸಿ ಇಷ್ಟು ನನಗೆ ಕಪ್ಪಾಗ್ಬಿಟ್ಟಿತ್ತು. ಸ್ಟೇರಿಂಗ್ದು ಮಾರ್ಕ್ ಇಷ್ಟು ಬಂದ್ಬಿಟ್ಟಿತ್ತು ನನಗೆ. ಈ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ ಕಾರನ್ನಂತೂ ಮರೆಯೋಂಗಿಲ್ಲ. ಹೇಳಿದ್ದೀನಿ ಸರ್, ಪ್ರಮೋಷನ್ಗೆಲ್ಲ ಆ ಕಾರಲ್ಲೇ ಹೋಗೋಣ ಅಂತ ಹೇಳಿದರೆ. ನೀವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅದರಲ್ಲೇ ಇಂಟರ್ವ್ಯೂ ಮಾಡ್ಬೋದಿತ್ತಲ್ಲ? ಖಂಡಿತವಾಗ್ಲೂ ಮಾಡೋಣ, ನೆಕ್ಸ್ಟ್ ಪ್ಲ್ಯಾನ್ ಮಾಡಿ. ಇದೇ ಕಾರು ಮಾಸ್ಟರ್ ಪೀಸ್ ಕಾರ್ ಅದು. ಪ್ರಮೋಷನ್ ಅಂದರೆ ಫಸ್ಟಾಗಿ ಅದೇ ಕಾರಲ್ಲಿ ಏನೋ ಬರೋ ಪ್ಲಾನ್ಸ್ ಇದೆಯಾ? ಮೋಸ್ಟ್ಲಿ ಅದೇ ಪ್ಲ್ಯಾನ್ ಮಾಡ್ಬೋದು. ಅದೇ ಇವಾಗ ನಾವು ಎಲ್ಲೋ ಹೊರಗಡೆ ಎಲ್ಲ ಶೂಟಿಂಗ್ ಹೋಗ್ತಾ ಇದ್ವಲ್ಲ ಕಾರ್ ತಗೊಂಡು, ಪಾಪ ಮಕ್ಕಳೆಲ್ಲ ಹುಡುಗರೆಲ್ಲ ಲ್ಯಾಂಬರ್ಗಿನಿ ಕಾರು ಅಂತ ಹಿಂದೆ ಓಡೋರು. ಪಾಪ ಅವ್ರಿಗೇನು ಗೊತ್ತು ಇದು ಹೊಂಡಾ ಸಿವಿಕ್ ರೀ ಆಲ್ಟ್ರೇಷನ್ ಮಾಡಿಸಿರೋದು ಅಂತ. ಲ್ಯಾಂಬರ್ಗಿನಿ ಕಾರು ಅಂತ. ನಾವು ಇನ್ನೇನು ಪಾಪ ಖುಷಿ ಪಡ್ತಾರಲ್ಲ, ಅವ್ರನ್ನ ಯಾಕೆ ಡಿಸಪಾಯಿಂಟ್ ಮಾಡೋದಂತ. ಲ್ಯಾಂಬರ್ಗಿನಿ ಕಾರು, ಅಣ್ಣ ಇದು ಬಾಸ್ ಹತ್ರ ಇದೆಯಲ್ಲ ಕಾರ್, ಇದು ಡಿ ಬಾಸ್ ಹತ್ರ ಇದೇ ಕಾರ್ ಇರೋದು, ಅದೇ ಥರದ ಕಾರು ಇದು ಅಂತ ನಾವು ಎಲ್ಲ ಮಕ್ಕಳಿಗೆಲ್ಲ ಹೊಲ್ಟ್ಬಿಟ್ಟಿದ್ರೆ ಇನ್ನೇನು ಮಾಡೋದು ಪಾಪ. ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಯಾಕೆ. ಎಷ್ಟೊಂದು ಜನ ಪಾಪ ಗೊತ್ತಿಲ್ಲದೇ ಕಾರ್ ಮುಂದೆ ಬಂದು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಅಲ್ಲಂತೂ ಫುಲ್ ಓಡ್ಬಿಟ್ಟಿದ್ರೆ. ಈಗ ನಮ್ಮ ಇಂಟರ್ವ್ಯೂ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ, ಎಲ್ಲ ಸಿಕ್ಕಿದ್ರೆ ಏನು ನಿಮ್ಮ ಪರಿಸ್ಥಿತಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ ಸರ್, 100% ಅಲ್ಲ ಅಂತ ಗೊತ್ತಾಗಿರುತ್ತೆ. ಆಮೇಲೆ ಯಾರು ಹೇಳಿರ್ತಾರಲ್ಲ, ಫೋಟೋ ತೋರಿಸ್ಬಿಟ್ಟು ಲ್ಯಾಂಬರ್ಗಿನಿ ಕಾರ್ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದು ನೋಡ್ರಿ, ಲ್ಯಾಂಬರ್ಗಿನಿ ಕಾರಲ್ಲ ಇದು. ಈಗ ಒಂದು ನೀವು ಹೇಳಿದ್ರಿ ಆಗಲೇ, ನಾಯಕ ನಟ ಅಂತಂದರೆ ಅಲ್ಲ ಅಂತ ಹೇಳಿದ್ರಿ. ಅದರ ಜೊತೆಗೆ ಒಂದು ಲೀಡ್ ಕ್ಯಾರೆಕ್ಟರ್, 3 ಜನ ಲೀಡ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಯಾವುದೇ ಒಂದು ಇಂಪಾರ್ಟೆಂಟ್ ರೋಲನ್ನು ಮಾಡಬೇಕು ಅಂತಂದಾಗ ಆ ಸಿನಿಮಾದ ಬಗ್ಗೆ ಆಗಿರ್ಬೋದು, ಆ ಸಿನಿಮಾದ ಕತೆ ಬಗ್ಗೆ ಆಗಿರ್ಬೋದು ಒಂದಷ್ಟು ಹಿಡ್ತಾ ಇರಬೇಕು ಅಂತ ಅಂದ್ಕೊತೀವಿ. ಬಿಕಾಸ್ ಆ್ಯಸ್ ಎ ನಟನಾಗಿ ನಾವು ಆ ಒಂದು ಜೀವಕ್ಕೆ, ಆ ಒಂದು ಪಾತ್ರಕ್ಕೆ ನಾವು ಜೀವವನ್ನು ಕೊಡ್ತಿದ್ದೀವಿ ಅಂತಂದಾಗ ಸಾಕಷ್ಟು ವಿಚಾರಗಳನ್ನ ತಿಳ್ಕೊ. ಸೊ ನಿಮ್ಮ ಪಾತ್ರ ಯಾವ ರೀತಿ ಮೂಡಿ ಬರ್ತಾ ಇದೆ? ಅಫ್ಕೋರ್ಸ್ ನಾವೀಗ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು ನೋಡಿದಾಗ ಅವ್ರಿಗೆ ನಿಮ್ಮದು ಮತ್ತು ಗಿಲ್ಲಿಯವರ ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಒಬ್ರಿಗೊಬ್ಬರು ಮಾತಾಡ್ಕೊಂಡು ಮಾಡುವಂತಹ ಒಂದು ಶೈಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಆನ್ ಸ್ಕ್ರೀನಲ್ಲಿ ಕಾಣಿಸ್ತದೆ. ಬಟ್ ಆಫ್ ದಿ ಸ್ಕ್ರೀನ್ ಎಷ್ಟು ಕಾಮಿಡಿಯನ್ನು ಮಾಡ್ತಿರೋ ಅದರೊಟ್ಟಿಗೆ ಒಂದೊಳ್ಳೆ ಮೆಸೇಜ್ ಇದೆ ಅನ್ನೋವಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ
ಅಂದರೆ ಸರ್, ಅಂದರೆ ಫಸ್ಟ್ ಆಫ್ ಆಲ್ ಈ ಸಿನಿಮಾದಲ್ಲಿ ವಿಜಯಾನಂದ್ ಸರು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದನ್ನೇ ಹೇಳ್ತಾಯಿದ್ರು, ನಮಗೆ ಕತೆ ಮಾಡಬೇಕಾದ್ರೆ ಈ ಕತೆಗೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ತೊಗೊಂಡು ಅಷ್ಟು ಕ್ಯಾಲಿಬರ್ ಇರೋವಂಥವ್ರನ್ನೇ ಹುಡುಕ್ತಾ ಇದ್ವಿ, ಆವಾಗ ನಮಗೆ ಇವ್ರು ಸಿಕ್ಕಿದ್ದು ಅನ್ನೋ ಥರ. ಸೊ ಅವ್ರ ಕಾನ್ಫಿಡೆನ್ಸ್ ಇರೋದಕ್ಕೇ ಆ ಪಾತ್ರಕ್ಕೆ ನಮ್ಮನ್ನ ಹಾಕಿದ್ದಾರೆ ಅನ್ನೋದೊಂದು. ಅದು ಬಿಟ್ಟರೆ ಇನ್ನೊಂದು ಏನಂದರೆ, ನಾವು ನಮ್ಮ ಜಾನರ್ ಇದು ಕಾಮಿಡಿ ಅನ್ನೋದು. ಸೊ ಇದು ಒಬ್ಬೊಬ್ಬರು ಡೈರೆಕ್ಟ್ರು ವಿಶೇಷತೆ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಬೇಕಾಗಿರೋ ಕಾಮಿಡಿ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ತೀರಾ ಅತಿರೇಕವಾಗಿ ಓವರ್ ಆ್ಯಕ್ಟಿಂಗ್ ಮಾಡಿಸ್ತಾರೆ. ಬಟ್ ವಿಜಯಾನಂದ್ ಸರು ರೈಟಿಂಗಲ್ಲೇ ಅವರು ಸೆಟಲ್ಡಾಗಿ ಅಂದರೆ ಅತಿರೇಕ ಇಲ್ಲ ಇದರಲ್ಲಿ, ಆ್ಯಕ್ಟಿಂಗಲ್ಲಿ ನ್ಯಾಚುರಲ್ ನೈಜ ಕಾಮಿಡಿ. ಅಂದರೆ ಸಿಚುವೇಶನ್ ಅನ್ನೋದಕ್ಕಿಂತ ಓಕೆ, ನಾವು ಮಾತಾಡೋದು ಕೆಲವೊಂದು ಸಂಭಾಷಣೆಗಳು ನಿಮಗೆ ಕಜಗುಳಿ ತೀರಾ ಅದ್ಭುತವಾಗಿ ನಿಮಗೊಂದು ಮನೋರಂಜನೆಯಾಗಿ ಇಡೀ ಸಿನಿಮಾ ಟ್ರಾವೆಲ್ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರ ಮಧ್ಯೆ ನಿಮ್ಗೆ ಇನ್ನೊಂದೇನೆಂದರೆ ಮಧ್ಯೆ ಅಲ್ಲಲ್ಲೇ ಅಲಂಕಾರ ಆದಂಗೆ, ಒಂದು ಹೂ ಹಾರದಲ್ಲಿ, ಒಂದು ಚೆಂಡು ಹಾರದಲ್ಲಿ ಮಧ್ಯೆ ಗುಲಾಬಿ, ಇದು ದೊಡ್ಡ ದೊಡ್ಡ ಹೂಗಳೆಲ್ಲ, ಸಂಪಿಗೆ, ಈ ಥರ ಎಲ್ಲ ಅಲಂಕಾರ, ಸೆಂಟ್ರಲ್ಲಿ ಅಲಂಕಾರ ಮಾಡ್ತಾರಲ್ಲ ಆ ಥರ. ಅವಾಗವಾಗ ಸಾಧು ಸರ್ ಬರ್ತಾರೆ, ಅವಾಗವಾಗ ಟೆನ್ನಿಸ್ ಕೃಷ್ಣ ಸರ್ ಬರ್ತಾರೆ, ಅದಾದಮೇಲೆ ಡ್ರ್ಯಾಗನ್ ಮಂಜು ಅವ್ರು ಇರ್ತಾರೆ, ಜಿ ಅವ್ರು ಇರ್ತಾರೆ. ಈ ಥರ ಅವರೆಲ್ಲ ಬಂದು ಅಲಂಕಾರ ಮಾಡಿ ಆ ಹೂವಾರನ ಫಿನಿಷ್ ಮಾಡಿರ್ತಾರೆ. ಈ ಥರ ಒಂದು ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸರ್ ಇದು. ಅಂದರೆ ಕೆಲವೊಂದು ಎಲ್ಲ ಸಿನಿಮಾಗಳಲ್ಲೂ ನಮಗೇನಂದರೆ ಒಂದು 5 ಸೀನ್ ಇರುತ್ತೆ, 6 ಸೀನ್ ಇರುತ್ತೆ, ಅದರಲ್ಲಿ ಎಷ್ಟು ಪ್ರೂವ್ ಮಾಡ್ಕೊಬೇಕೋ ಅದು ಸ್ಪೇಸ್ ಇರುತ್ತೆ. ಬಟ್ ಇದರಲ್ಲಾದರೆ ಇಡೀ ಸಿನಿಮಾ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಎಷ್ಟೊಂದು ಜನಕ್ಕೆ ಅನಿಸಿರುತ್ತೆ ಇವ್ರನ್ನ ಸಿನಿಮಾದಲ್ಲಿ ಲೀಡಾಗಿ ಹಾಕೊಂಡು ಮಾಡಬೇಕು ಅನ್ನೋದು. ಬಟ್ ಅವ್ರಿಗೊಂದು ಭಯ ಇರುತ್ತೆ, ಇಡೀ ಸಿನಿಮಾನ ಕ್ಯಾರಿ ಮಾಡ್ತಾರೆ ಇವರು ಇಲ್ವಾ ಅನ್ನೋದೊಂದು ಭಯ ಇರುತ್ತೆ ಅವ್ರಿಗೆ. ಸೊ ಈ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ಕಡೆ ಆ ಭಯನ ಅವರು ಓಕೆ ಇವರು ಮಾಡ್ಬೋದೇನೋ ಅನಿಸ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಸರ್. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಎಸ್, ಅದಕ್ಕೆ ಅನಿಸುತ್ತೆ ಇಡೀ ಸಿನಿಮಾ ಫುಲ್ ನೀವೇ ಆವರಿಸ್ಕೊಂಡಿರ್ತೀರ, ಆದರೆ ಸೆಟಲ್ ಆಫ್ ದಿ ಸ್ಕ್ರೀನಲ್ಲೇ ಹುಡುಗಿರ ಜೊತೆನೇ ಇರ್ತೀರಾ ಅಂತ ಕಂಪ್ಲೇಂಟ್ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹುಡುಗಿರೇ ಇಲ್ವಲ್ಲ ಸರ್? ಅಂದರೆ ಏನು ಶ್ವೇತಾ ಅವ್ರು ಹುಡುಗಿರಲ್ಲ ಅಂತ? ಹಂಗಲ್ಲ ಸರ್, ಅವ್ರ ಜೊತೆ ಯಾಕಿರೋಣ, ನಾನು ಗಿಲ್ಲಿಯವ್ರ ಜೊತೆ ಇರ್ತಾಯಿದ್ದೆ. ಅಂದರೆ ಗಿಲ್ಲಿಯವ್ರದ್ದು ಒಂಥರ ಅಂದರೆ ಅವರು ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಫನ್ ಕ್ರಿಯೇಟ್ ಮಾಡ್ತಾರೆ ಎಲ್ಲೇ ಇದ್ರೂ. ಸೊ ನಾನು ಅವ್ರ ಜೊತೆ ಇರ್ತಾಯಿದ್ದೆ. ಬಟ್ ಶ್ವೇತಾ ಅವ್ರದ್ದು ಅಂದರೆ ಅವ್ರದ್ದು ಶೂಟಿಂಗ್ ಆಗ್ತಿದ್ದಂಗೆ ಅವ್ರದ್ದು ಏನಿದೆ ಮೇಕಪ್ ಅಥವಾ ಬೇರೆ ಆ್ಯಕ್ಟಿವಿಟೀಸೆಲ್ಲ ಅವರು ಹೋಗ್ಬಿಡ್ತಾಯಿದ್ರು. ಬಟ್ ಅದು ಬಿಟ್ಟರೆ ಬೇರೆ ಯಾರು ಹುಡುಗಿರು ಇರ್ತಾರಿಲ್ಲ. ನಾನು ಗಿಲ್ಲಿಯವ್ರು ನನ್ನ ಮಾತಾಡ್ಬೇಕಂತ ನಾನು ಗಿಲ್ಲಿಯವ್ರಿಗೆ ಮಾತಾಡ್ಬೇಕಾಯ್ತು ಅಷ್ಟೇ. ಔಟ್ಡೋರ್ಗೆ ಹೋದ್ರೂ ಅಷ್ಟೇ ನಾನು ಗಿಲ್ಲಿಯವರೇ ಜೊತೆಲಿ ಇರ್ತಾಯಿದ್ದು. ಎಲ್ಲಿ ನಿಮ್ಗೆ ಯಾರು ಹೇಳಿದ್ರು ಆ ಥರ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ ಹುಡುಗಿಯರ ಜೊತೆ. ಯಾಕೆಂದರೆ ಮೊನ್ನೆ ಸಾಧು ಸರ್ ಹೇಳಿರೋದು ಪಾಪ ಸಾಧು ಸರ್ ಗೊತ್ತೇ ಇಲ್ಲ. ಸಾಧು ಸರ್ ಸುಮ್ಮನೆ ರೇಗ್ಸಕ್ಕೆ ಹಂಗೆ ಅಂದಿದ್ದು. ನೀವು ಹೇಳೋ ಪ್ರಕಾರ ನಾನು ಹಂಗಾರೆ ಇನ್ನೂ ಯಾಕೆ ಸ್ಟಿಲ್ ಸಿಂಗಲ್ ಆಗಿರ್ತಾಯಿದ್ದೆ ನಾನು? ಯಾರಿಗೆ ಗೊತ್ತು, ಎಲ್ಲರ ಹತ್ರ ಸಿಂಗಲ್ ಅಂದ್ಕೊಂಡು ಎಲ್ಲರ ಜೊತೆ ಮಿಂಗಲ್ ಆಗಿರ್ಬೋದು ಗೌರವ್ ಶೆಟ್ಟಿ. ಓ ಮೈ ಗಾಡ್ ಸರ್, ಮಾತುಗಳು ಬರ್ತಿಲ್ಲ ಈಗ. ಅಲ್ಲ, ಆ್ಯಕ್ಚುಲಿ ನಾನು ಸುತ್ತಮುತ್ತ ಇರೋರು ಗೊತ್ತು ಬಿಡಿ, ನಾನು ಸಿಂಗಲ್ಲ ಇಲ್ಲ ಮಿಂಗಲ್ ಆಗ್ತೀನ, ಅಥವಾ ನನ್ನ ಜೊತೆ ಆ್ಯಕ್ಟ್ ಮಾಡಿರೋ ಹುಡುಗಿರಿಗಾಗಲಿ ನನ್ನ ಫೀಮೇಲ್ ಕೋ ಆ್ಯಕ್ಟ್ರಸ್ಗಳಿರ್ತಾರಲ್ಲ ಅವ್ರಿಗೆ ಗೊತ್ತು ನಾನು ಹೆಂಗೆ ಅಂತ. ನಾನೇ ಹೇಳ್ಕೊಳ್ಳೋದು ಹೆಂಗೆ ನಾನು ಹಂಗಲ್ಲ ಅಂತ. ಆ್ಯಸ್ ಬೈ ದ ರೆಸ್ಟ್. ಎಸ್, 27ಕ್ಕೆ ರಿಲೀಸ್ ಆಗ್ತಾ ಇದೆ. ಹೆಂಗೆ ಅನ್ನಿಸ್ತಿದೆ? ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೆಲ್ಲನೂ ಪಾಲ್ಗೊಳ್ತಾ ಇದ್ದಾರೆ, ಯಾವ ರೀತಿ ಪ್ಲಾನ್ಸ್ ಎಲ್ಲ ನಡೀತಾ ಇದೆ ಅಂತ? ಸಿನಿಮಾ ಅಂದರೆ ರೀಚ್ ಮಾಡೋದೇ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮೋಷನ್ ಆ್ಯಕ್ಟಿವಿಟೀಸ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ, ಜನಕ್ಕೆ ತಲುಪೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಮೋಷನ್ನಲ್ಲಿ ನಮಗೆ ಮೇಯ್ನು ಒಂದು ಶಕ್ತಿಯಾಗಿದ್ದು ಗಿಲ್ಲಿಯವ್ರದ್ದು ಬಿಗ್ ಬಾಸ್. ಇದು ಅವ್ರು ಆಚೆ ಬರ್ತಿದ್ದಂಗೆ ಅವರಿಂದ ಸೂಪರ್ ಹಿಟ್ ಸಿನಿಮಾ ಅನ್ನೋದು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಗಿಲ್ಲಿಯವರೇ. ಸೊ ಅವರು ಇದರಲ್ಲಿ ಇಡೀ ಸಿನಿಮಾ ಲೀಡಾಗಿ ಮಾಡಿರೋದ್ರಿಂದ ನಮಗೆಲ್ಲೋ ಒಂದು ಕಡೆ ಪಬ್ಲಿಸಿಟಿಗೆ ಆಲ್ರೆಡಿ ಸೂಪರ್ ಹಿಟ್ ಅನ್ನೋದು ಮೈಂಡಲ್ಲಿ ಎಲ್ಲರಿಗೂ ಇರುತ್ತೆ. ನಾವು ಏನು ರೀಚ್ ಮಾಡಬೇಕು ಅಂದರೆ ಯಾವತ್ತು ರಿಲೀಸ್ ಆಗ್ತಾ ಇದೆ, ಯಾವ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ರೀಚ್ ಮಾಡಬೇಕು. ಅದಕ್ಕೆ ಏನೇನು ಟೀಮ್ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ನಾವು ಅಂದರೆ ನಮ್ಮ ಅವೈಲೇಬಿಲಿಟಿ ನಾವು ಕಂಪ್ಲೀಟಾಗಿ ಸಿನಿಮಾಗೋಸ್ಕರ ಪ್ರಮೋಷನ್ಗೆ ಕಂಪ್ಲೀಟಾಗಿ 100% ಅವೈಲೇಬಲ್ ಇರೋದು.
ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದು. ಆಮೇಲೆ ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡಬೇಕು, ಯಾಕೆಂದರೆ ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾನ. ಒಂದೊಂದು ಸಿನಿಮಾದಲ್ಲ ಆಗಿರ್ಬೋದು, ಒಂದೊಂದು ಶಾರ್ಟ್ ಮೂವಿಗಳಾಗಿರ್ಬೋದು, ಗೌರವ್ ಶೆಟ್ಟಿಯನ್ನು ಒಂದೊಂದು ರೀತಿಯಲ್ಲಿ ನಾವು ಕಾಣಿಸ್ಕೊಡ್ತಿದ್ವಿ. ವಿಭಿನ್ನ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಅಥವಾ ಪಾತ್ರ ಆಗಿರ್ಬೋದು, ಅಥವಾ ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಅದು ಕೂಡ. ಸೊ ಸೂಪರ್ ಹಿಟ್ ಸಿನಿಮಾದಲ್ಲಿ ಯಾವ ರೀತಿಯಾದಂತಹ ವಿಭಿನ್ನವಾದಂತಹ ಗೌರವ್ ಶೆಟ್ಟಿಯವರನ್ನು ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರು ಕಾಣಬಹುದು ಅಂತ? ವಿಭಿನ್ನ ಅಂತ ನಾನೇನು ಹೇಳೋಕ್ಕೋಗಲ್ಲ, ಯಾಕೆಂದರೆ ವಿಭಿನ್ನವಾಗಿ ಏನೂ ಆಡಿಲ್ಲ. ಅಂದರೆ ನನ್ನ ಪಾತ್ರ ಅಥವಾ ನನ್ನ ಆ್ಯಕ್ಟಿಂಗು ವಿಭಿನ್ನವಾಗಿ ನಾನು ಏನಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಅದನ್ನು ಹೇಳ್ತಾ ಇದ್ದೆ. ಇಲ್ಲ, ನಿಮ್ಗೊಂದು ನೀಟ್ ಕಾಮಿಡಿ ಇದು. ವಿಭಿನ್ನವಾಗಿ ಅನ್ನೋದಕ್ಕಿಂತ ಒಂದು ಕಚಗುಳಿ, ಅಂದರೆ ಏನು ನೋಡಿರ್ತೀರ ಫನ್ನು ಅದರಲ್ಲಿ, ಬಟ್ ಇದು ಬೇರೆ ಸಂಭಾಷಣೆ ಇರುತ್ತೆ, ಬೇರೆ ಸಿಚುವೇಶನ್ಗಳಿರುತ್ತೆ. ಆ ಸಿಚುವೇಶನ್ಗಳಲ್ಲಿ ನಾವು ಯಾವ ಥರ ನಮಗೆ ಮನೋರಂಜನೆ ಕೊಡ್ಬೋದು ಅನ್ನೋದು ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಸೊ ವಿಭಿನ್ನವಾಗಿ ಅನ್ನೋ ಥರ ಏನಿಲ್ಲ, ಬಟ್ ನಿಮಗಿದು ಏನಾಗ್ಬಿಡುತ್ತೆ, ಕಾಮಿಡಿ ಇದೆ, ಕಾಮಿಡಿ ಒಳಗಡೆ ಏನಾದರೂ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರುತ್ತಲ್ಲ, ಫನ್ ಜೊತೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ಇದ್ದಾಗ ಅದೆಲ್ಲ ಒಂದು ಕಡೆ ಬರೀ ಫನ್ನು ಹೋಗೋಕ್ಕಾಗಲ್ಲ, ಅಥವಾ ಬರೀ ಎಮೋಷನು ಹೋಗೋಕ್ಕಾಗಲ್ಲ. ಬಟ್ ಇಲ್ಲಿ ನಿಮ್ಮ ಥ್ರಿಲ್ಲರ್ ಜೊತೆ ಒಂದು ಫನ್ ಇದೆಯಲ್ಲ, ಅದು ನಿಮಗೆ ಜನನ ಕೂರಿಸುತ್ತೆ ಥಿಯೇಟ್ರಲ್ಲಿ ಅನ್ನೋದೊಂದು ಕಾನ್ಫಿಡೆನ್ಸು. ಈಗ ಭವ್ಯ ಅವ್ರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ತೀರಂತೆ. ಬೇಡ ಸುಮ್ಮನೆ ಸರ್, ಅವರೆಲ್ಲಿರ್ತಾರೋ ಏನು ಕತೆನೋ. ಟ್ರೈ ಮಾಡಿ ನೋಡೋಣ. ನಾನು ಹೆಂಗೆ ಪ್ರ್ಯಾಂಕ್ ಮಾಡೋದು? ಪ್ರ್ಯಾಂಕ್ ನನ್ನ ಫೋನಿಂದ ಮಾಡಿದ್ರೆ ಪ್ರ್ಯಾಂಕ್ ಹೆಂಗೆ ಆಗುತ್ತೆ? ನಿಮ್ಮ ಫೋನಿಂದ ಮಾಡಿ ಪ್ರ್ಯಾಂಕ್ ಆಗುತ್ತೆ. ಹೌದಾ? ನನ್ನ ಹೆಸರು ಗೊತ್ತಾಗ್ಬಿಡುತ್ತೆ, ಆದರೂ ಕೂಡ ನೋಡೋಣ. ಹಲೋ, ಎಸ್, ಭವ್ಯ ಅವರಾ? ಹೌದು ಮೇಡಮ್ ನಮಸ್ತೆ, ನನ್ನ ಹೆಸರು, ನಾನು ನಿಮ್ಮ ದೊಡ್ಡ ಅಭಿಮಾನಿ. ಸರ್, ನೀವು ಯಾರು ಅಂತ ಗೊತ್ತಾಗಿಲ್ಲ. ನಾನು ನಿಮ್ಮ ಅಭಿಮಾನಿ ಮೇಡಮ್, ಪ್ರವೀಣ್ ಅಂತ. ಓಕೆ, ಥ್ಯಾಂಕ್ ಯು. ನಿಮ್ಮದು ಹೇಳಿ. ವೆಬ್ ಸೀರೀಸು, ಮೊನ್ನೆ ಅಮೃತಾಂಜನ್ ಸಿನಿಮಾ ಎಲ್ಲ ನೋಡಿದೆ. ಓಕೆ, ವೆಬ್ ಸೀರೀಸು ಅಮೃತಾಂಜನ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು. ನಾನು ನಿಮ್ಮನ್ನು ಮೀಟ್ ಆಗಬೇಕು ಅಂತಿದ್ದೀನಿ ಮೇಡಮ್. ಸರ್, ನಂಬರ್ ಹೇಗೆ ಸಿಕ್ತು ಒಂದು? ಹಿಂಗೆ ಕಲೆಕ್ಟ್ ಮಾಡಿಕೊಂಡೆ ಮೇಡಮ್, ನಾನು ನಿಮ್ಮ ಅಭಿಮಾನಿ ಮೇಡಮ್. ಥ್ಯಾಂಕ್ ಯು ಸರ್. ಸೊ ಹಿಂಗೆ ಮೊನ್ನೆ ಅಮೃತಾಂಜನ್ ಸಿನಿಮಾ ನೋಡೋಕೆ ಬಂದಿದ್ದೆ. ಆ್ಯಕ್ಚುಲಿ ನಾನು ನಿಮ್ಮನ್ನು ಮೀಟ್ ಆಗೋಣ ಅಂದ್ಕೊಂಡೆ, ಓಕೆ, ಬಟ್ ನೀವು ಸಿಕ್ಕಿಲ್ಲ. ಗೌರವ್ ಶೆಟ್ಟಿ ಅವರೇ ಕೊಟ್ಟರು ನಂಬರು. ಓಕೆ, ಅದಕ್ಕೆ ಯಾವಾಗ ಸಿಗ್ತೀರಾ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್. ವಾಯ್ಸ್ ಎಲ್ಲೋ ಕೇಳಿದ್ದೀನಿ ಸರ್ ನಾನು. ಮೇಡಮ್ ನಿಮ್ಮ ವಾಯ್ಸ್ ಎಲ್ಲೋ ಕೇಳಿದ್ದೀನಿ ನಾನು. ಸರ್, ಆ್ಯಕ್ಚುಲಿ ನಾನು ಶೂಟಿಂಗಲ್ಲಿ ಇದ್ದೀನಿ, ನಾನು ಮಾಡ್ಬೋದಾ ಆಮೇಲೆ? ಮೇಡಮ್ ಒಂದೇ ಒಂದು ನಿಮಿಷ ಮೇಡಮ್. ಹೇಳಿ. ಐ ಲವ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಲವ್ ಯು ಟು ಹೇಳಲ್ವಾ ಮೇಡಮ್? ಅಭಿಮಾನಿಗೆ ಇಷ್ಟೇನಾ ಮೇಡಮ್? ನೀವು ಯಾರೋ ಗೊತ್ತಿರೋರೆ ಅಂತ ನನಗೆ ಗೊತ್ತು. ನಾನು ಆ್ಯಕ್ಚುಲಿ ಶಾರ್ಟಲ್ಲಿ ಇದ್ದೀನಿ, ನಾನು ಮಾಡ್ತೀನಿ. ಯಾರು ಅಂತ ಗೊತ್ತಾಯ್ತಾ ಇಲ್ಲ ನಿಮಗೆ? ಇದೆಲ್ಲೋ ಕೇಳಿದ್ದೀನಲ್ಲ. ಇದು ಎಲ್ಲೋ ಕೇಳಿದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಇದ್ಯಾರ್ದು ವಾಯ್ಸ್ ಇದು? ಯಾರಿದು? ಯಾರು ಅಂತ ಗೊತ್ತಾಗ್ಲಿಲ್ವಾ? ನೀನ್ ಇದು ಗೊತ್ತು, ಗೌರವ್ ತಾನೆ? ಏಯ್, ನಾನಲ್ಲ. ಏಯ್, ನೀನು ವಾಯ್ಸ್ ನನಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಅದ್ಯಾರು ಮಾತಾಡಿದ್ದು? ಇಷ್ಟೊತ್ತು ನಾನೇ ಮಾತಾಡಿದ್ದು ಇಲ್ಲೊಂದ್ ಕಡೆ ಕೂತ್ಕೊಂಡು. ಈ ಟ್ಯಾಲೆಂಟ್ ಎಲ್ಲಿ ಇಟ್ಟಿದ್ದೆ ಅಂತ ನಂಗೆ ಗೊತ್ತಾಗಿಲ್ವಲ್ಲ. ಒಳಗಡೆ ಇದೆ, ಅವಾಗ ಬರ್ತಾ ಇರುತ್ತೆ ಆಚೆ. ಈ ರೇಂಜಿಗೆ ಲವ್ ಯು ಮ್ಯಾಮ್ ಅಂತೆಲ್ಲ ಹೇಳ್ತಾರಲ್ಲ, ಮೈಂಡ್ ವಾಯ್ಸ್ ಅಲ್ಲಿ ಅಂತ. ಎಲ್ಲಿದ್ಯಾ? ನಾನಾ ಇಲ್ಲಿ ಸೂಪರ್ ಹಿಟ್ ಪಿಕ್ಚರ್ ಪ್ರಮೋಷನ್ ಮಾಡ್ತಾ ಇದ್ವಿ. ಎಲ್ಲರಿಗೂ ಹೇಳ್ಬಿಡು ಸೂಪರ್ ಹಿಟ್ ಸಿನಿಮಾ 27. ಅಯ್ಯೋ, ನನ್ನೇನೋ ಹೇಳ್ಬಿಟ್ಟಲ್ಲ ಅಂತೆಲ್ಲ, ಅದೆಲ್ಲ ಕಟ್ಟು ಹಂಗಾದ್ರೆ. ಮಾಡಲ್ಲ, ಹಂಗೆ ಆಗ್ತಾರೆ. ಸಾರಿ ಸಾರಿ. ಯಾವ ಚಾನೆಲ್? ಬಾಸ್ ಟಿವಿ. ನಮ್ಮ ಚಾನೆಲ್ ಹೆಸರು ಹೇಳಂಗಿಲ್ವಂತೆ. ಹಲೋ, ಹೇಳಂಗಿಲ್ವಾ ಸರ್? ಅದು ಕಟ್ ಮಾಡ್ಬಿಡಿ. ಅದು ನಾನಲ್ಲ, ಅದು ನಮ್ಮ ಅಕ್ಕ ಮಾತಾಡಿದ್ರು. ಇವಾಗ ಐ ಲವ್ ಯು ಹೇಳ್ತೀರಾ ಇಲ್ವಾ ಮೇಡಮ್? ನೀ ಹೇಳಿದ್ರೆ ಕಟ್ ಮಾಡ್ತಾರೆ ಅವರು. ದಯವಿಟ್ಟು ಕಟ್ ಮಾಡಿ, ನಾನು ಆ ಥರ ಅಲ್ವೇ ಅಲ್ಲ. ನೀನು ಹೇಳಿದ್ರೆ ಕಟ್ ಮಾಡ್ತಾರೆ. ಅಲ್ಲ, ಐ ಲವ್ ಯು ಹೇಳಿದ್ರೆ ಕಟ್ ಮಾಡಿಸ್ತೀವಿ. ಇದು ಬಾಸ್ ಟಿವಿನಾ? ಯಾವ ಟಿವಿ ಮೇಡಮ್? ಇದು ಯಾವ್ದೋ ಟಿವಿಲಿ ನಿಮ್ಮ ವಾಯ್ಸ್ ಕೇಳಿದೀನಲ್ಲ, ಯಾವ್ದು ಗೌರವ್? ಈ ಕಂಡಿಡಿ ನೋಡೋಣ. ಅದೇ ಎಲ್ಲೋ ಕೇಳ್ದಂಗಿದೆ ಇದು ವಾಯ್ಸು. ನಾನು ಯಾರು ಫ್ಯಾನ್ ಹೇಳು? ಅದೇ ಬಾಸ್ ಟಿವಿ, ಬಾಸ್ ಬಾಸ್ ಟಿವಿ ತಾನೆ ಸರ್? ನಾನ್ ನಿಮ್ ದೊಡ್ಡ ಅಭಿಮಾನಿ ಸರ್. ದಯವಿಟ್ಟು ಕಟ್ ಮಾಡಿ ಸರ್. ಹಿಂಗೆ ಹೇಳಿ ಎಲ್ಲಾರನ್ನೂ ಆಟ ಆಡಿಸ್ತಾ ಇದ್ರು. ಹೌದು. ಅಲ್ಲ ಮೇಡಮ್, ನನ್ನ ಹೆಸರೇನು ಹೇಳಿ? ಅದೇ ಬಾಸ್ ಅಂತ. ನಿಮ್ಮ ಹೆಸರು ಹೇಳ ನಾನು? ಹೇಳಿ. ಮಹಾದೇವ್ ಅಂತಲ್ವಾ?
ನನ್ನ ಹೆಸರು ನಾನೇ ಫೋನ್ ಮಾಡಿ ನಾನೇ ಪ್ರ್ಯಾಂಕ್ ಮಾಡಿ ನನ್ನ ಮನ ಮರ್ಯಾದೆ ನಾನೇ ತಕ್ಕೊತೀನಿ. ಆದ್ರೂ ಅದೊಂದು ವರ್ಡ್ ನ ಕಟ್ ಮಾಡ್ಬಿಡಿ ಸರ್ ದಯವಿಟ್ಟು. ಈ ತರ ಯಾಕೆ ಅಂದಿದ್ದು ನಟಿ ಶ್ರೀಭವ್ಯ ಅವರು ಅಂತ ತಮ್ಮನೇಲಿ ಹಾಕಿ ಸರ್. ಖಂಡಿತವಾಗ್ಲು ನಟಿ ಶ್ರೀಭವ್ಯ ಅವರು ಏನ್ ಹೇಳಿದ್ರು ನೋಡಿ ಅಂತ ಆಗ್ತೀರಾ? ಕ್ವಶನ್ ಮಾರ್ಕ್, ಯಾರಿಗೆ ಕ್ವಶನ್ ಮಾರ್ಕ್. ಓಕೆ, ಆಲ್ ದಿ ಬೆಸ್ಟ್ ಸೂಪರ್ ಹಿಟ್ಗೆ ಗೌರವ್ ಶೆಟ್ಟಿ ಅವ್ರಿಗೆ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಬಂದ್ಬಿಟ್ಟು ನೋಡಿ ಸಿನಿಮಾ. ಓಕೆ, ಖಂಡಿತ ಸರ್. ಈಗ ಬ್ಯುಸಿ ಆಗಿರಿ. ಥ್ಯಾಂಕ್ ಯು ಮೇಡಮ್. ಹಾಗೆ ಅದನ್ನ ಕಟ್ ಮಾಡಿಸ್ಬಿಡಿ. ಥ್ಯಾಂಕ್ ಯು, ಬಾಯ್ ಮೇಡಮ್, ಲವ್ ಯು. ಅಯ್ಯೋ, ಈ ತರ ಎಲ್ಲ ಬ್ಲಶ್ ಮಾಡಿಸ್ಬಾರ್ದು ಸರ್ ನೀವು. ಅಲ್ಲ, ಎದುರುಗಡೆ ಬಂದಾಗ ಮಾತ್ರ ಸುಮ್ಮನೆ ಅವ್ರ ಹತ್ರ ಹೇಳ್ತಾರೆ ಅವ್ರು ಚೆನ್ನಾಗಿದ್ದಾರೆ ಹಂಗೆ ಹಿಂಗೆ ಆಂಕರ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನನ್ನ ಹೆಸರೇ ನೀವು ನಿಜವಾಗ್ಲೂ ಚೆನ್ನಾಗಿದ್ದೀರಾ ಸರ್ ನೀವು? ನನ್ನ ಹೆಸರೇ ಅಲ್ಲ, ಹೆಸರೇ ಗುರ್ತಿಲ್ವಲ್ಲ. ಹೆಸರು ಹಾರ್ಟ್ ಅಲ್ಲಿ ಇದೆ ಸರ್. ಹೆಸರು ಹಾರ್ಟ್ ಅಲ್ಲಿ ಇದೆಯಾ? ಯಾ ಮತ್ತೆ ಯಾರು ಅಂತ ಹೆಸರೇ ಗೊತ್ತಿಲ್ಲ ಅಂತಿದ್ಯಾ? ಹೇಳು ಗ್ಯಾಪ್ ಅಲ್ಲಿ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು. ನಾನು ವಾಯ್ಸ್ ಕೇಳಿದ ತಕ್ಷಣ ಯಾವ ಟಿವಿ ಅಂತ ಹೇಳಿದ್ನಲ್ಲ, ಹೆಸರಿಗಿಂತ ನಿಮ್ ಚಾನಲ್ ಅಷ್ಟು ಫೇಮಸ್ ಅಂತ. ನನಗಿಂತ ನಮ್ಮ ಚಾನಲ್ ಫೇಮಸ್ ಅಂತ ಆಯ್ತು. ಹೌದೌದು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅಂತ. ಇದು ಮಂಜು ಸರ್, ಈಗ ಕಟ್ ಮಾಡಿ ಸರ್. ಕಟ್ ಮಾಡಿ, ಇದನ್ನೆಲ್ಲ ಕಟ್ ಮಾಡಿಸೋಣ. ಎಸ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮ್ಗೂ ಕೂಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಫೈನಲಿ ಏನು ಹೇಳ್ತೀರಾ? ಈಗ ನೋಡಿ, ನಿಮ್ಮ ಟೀಮ್ ಅವ್ರ ಕಡೆಯಿಂದನೂ ಕೂಡ ನಿಮ್ಮ ಒಂದು ಸೂಪರ್ ಹಿಟ್ ಸಿನಿಮಾಗೆ ಸಪೋರ್ಟ್ ಸಿಗ್ತಾ ಇದೆ. ಯಾಕಂತಂದರೆ ಅಮೃತಾಂಜನಲ್ಲೂ ಕೂಡ ಸಾಕಷ್ಟು ನಿಮ್ಮಿಬ್ಬರ ಕಾಂಬಿನೇಷನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಎಂಜಾಯ್ ಮಾಡಿದರು. ಈಗ ಅವರ ಒಂದು ಸಪೋರ್ಟ್ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತದೆ. ಅಂದರೆ ನಮ್ಮ ತಂಡ ಯಾವಾಗಲೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡೇ ಇಲ್ಲಿವರೆಗೂ ಬಂದಿರೋದು. 5-6 ವರ್ಷದಿಂದನೂ ಜೊತೆಲೇ ಇದ್ದೀವಿ. ಯಾರೊಬ್ಬರು ಅವ್ರದ್ದೇನೋ ಒಂದು ಪರ್ಸ್ನಲ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇನ್ನು ಬೇರೆಯವರು ಎಲ್ಲ ಸೇರಿಕೊಂಡೇ ಪ್ರಮೋಟ್ ಮಾಡೋದಾಗಿರ್ಬೋದು, ಸಪೋರ್ಟ್ ಮಾಡೋದಾಗಿರ್ಬೋದು ಮುಂಚೆಯಿಂದನೂ ಇದೆ. ಏಕೆಂದರೆ ಎಲ್ಲರಿಗೂ ಇಂಡಿವಿಜುವಲಾಗಿ ಎಲ್ಲರೂ ಬೆಳಿಬೇಕು, ಚೆನ್ನಾಗಾಗಬೇಕು ಅನ್ನೋದು ಇದ್ದೇ ಇದೆ ಎಲ್ಲರಿಗೂ. ಹಂಗಾಗಿ ಅವರು ಹಾರ್ಟ್ಲಿ ವಿಶ್ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಟೀಮು ನಾನು ಯಾವತ್ತೂ ಬಿಟ್ಕೊಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಸ್ಟ್ರೆಂತೇ ನಮ್ಮ ಟೀಮು ಸರ್. ಯಾಕೆಂದರೆ ಎಲ್ಲೇ ಒಂದು ಕಡೆ ನಮಗೇನು ಇಲ್ಲ ಅಂದಾಗ ನಮ್ಮ ಟೀಮಲ್ಲಿ ನಮ್ಗೆ ಕೆಲಸ ಸಿಗುತ್ತೆ. ಅವರು ಯಾವತ್ತೂ ನಮ್ಗೆ ಕೈ ಬಿಡಲ್ಲ. ಅಲ್ಲಿ ನಮಗೆ ವರ್ಕ್ ಆಗೇ ಆಗುತ್ತೆ. ಹಂಗಾಗಿ ನಮಗೊಂದು ಕಾನ್ಫಿಡೆನ್ಸ್. ಆಚೆ ಹೋಗ್ಬಿಟ್ಟು ಯಾರಾದರೂ ಏನೋ ಬೇರೆ ಥರ ಇದು ಮಾಡಿದ್ರೆ ಇಲ್ಲಾಂದ್ರೆ ಹೋಗಿ ನಮ್ಮ ಟೀಮ್ ಐತೆ ನಾನು ಮಾಡ್ಕೊತೀನಿ ಅಲ್ಲಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ಅದು ನಮ್ಮ ಟೀಮಿಂದನೇ ನಮಗೆ ಬಂದಿರೋದು. ನಮ್ಮ ಮೊಯ್ತ್ ಸರ್ ಕಟ್ಟಿರೋ ಟೀಮು ಅದು ಯಾವತ್ತಿದ್ರೂ ನನ್ನ ಸ್ಟ್ರೆಂತೇ ಸರ್. ಅದು ಯಾವತ್ತೂ ಬಿಟ್ಕೊಡಲ್ಲ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಟೀಮ್ಗೆ. ಎಸ್, 27ಕ್ಕೆ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ಸಿನಿ ಪ್ರೇಕ್ಷಕರಿಗೂ ಏನು ಹೇಳ್ತೀರಾ ಅಂತ? ನಿಮ್ಗಾಗಲೇ ಗೊತ್ತಿರೋಂಗೆ ಫೆಬ್ರವರಿ 27 ನಾನು, ಗಿಲ್ಲಿ ಅವರು, ಶ್ವೇತಾ, ಆಮೇಲೆ ತುಂಬ ಬಹುದೊಡ್ಡ ತಾರಾಗಣ ಇರೋವಂಥ ಸಿನಿಮಾ, ಸೂಪರ್ ಹಿಟ್ ಸಿನಿಮಾ. ಗೊತ್ತು ತುಂಬ ಜನ ಗಿಲ್ಲಿಯವ್ರಿಗೋಸ್ಕರ ನೋಡ್ತೀವಿ ಅಂತ. ನೀವು ಯಾರಿಗೋಸ್ಕರನಾರು ನೋಡಿ ಸಿನಿಮಾನ, ಬಟ್ ಸಿನಿಮಾನ ನೋಡಿ. ತುಂಬ ಅದ್ಭುತವಾಗಿರೋ ಸಿನಿಮಾ, ಚೆನ್ನಾಗಿರುತ್ತೆ ಸಿನಿಮಾ, ಒಳ್ಳೆ ಫೀಲ್ ಗುಡ್ ಸಿನಿಮಾ. ನೀವು ಬಂದು ಒಂದು ಸ್ಟ್ರೆಸ್ ಏನಾದರೂ ಕಳ್ಕೊಂಡು ಒಂದು ಕಾಮಿಡಿ ಮನೋರಂಜನೆ ಕಚಗುಳಿ ಇಡೋವಂಥ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ಎನಿವೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾನೆ ಇರೋಣ, ಮತ್ತಷ್ಟು ಮಾತನಾಡ್ತಾರೆ ಇರೋಣ. ಒಳ್ಳೆಯದಾಗಲಿ. ಸೂಪರ್ ಹಿಟ್ ಸಿನಿಮಾ ನಿಮ್ಮ ಜರ್ನಿಯಲ್ಲಿ ಒಂದಷ್ಟು ಮೈಲಿಗಲ್ಲುಗಳನ್ನು ಸೃಷ್ಟಿ ಮಾಡುವಂತಹ ಸಿನಿಮಾ ಆಗಲಿ. ಮತ್ತಷ್ಟು ಅವಕಾಶಗಳು, ಮತ್ತಷ್ಟು ವಿಭಿನ್ನವಾದಂತಹ ಪಾತ್ರಗಳು ನಿಮ್ಮ ಒಂದು ಸಿನಿ ಜರ್ನಿಗೆ ಒಲ್ದು ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಮತ್ತೆ ಸಿನಿಮಾಗಳಲ್ಲಿ ಸಿಗ್ತಾನೆ ಇರೋಣ. ಬಾಸ್ ಟಿ ವಿ ಜೊತೆ ಇಂಟರ್ವ್ಯೂ ಮಾಡ್ತಾನೆ ಇರೋಣ. ಥ್ಯಾಂಕ್ ಯು ಸೊ ಮಚ್. ಸಿಕ್ಕಿದಾಗೆಲ್ಲ ಏನಾರು ಒಂದು ಹೊಸ್ದಾಗಿ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀರ ವಿಭಿನ್ನವಾಗಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಾಗಿತ್ತು ಸೂಪರ್ ಹಿಟ್ ಸಿನಿಮಾದ ನಾಯಕ ನಟರಾಗಿರುವಂತಹ ಗೌರವ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.